ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಕಳಪೆ ಆಹಾರ ಪತ್ತೆ ಬಳಿಕ ಅಲರ್ಟ್ ಆಗಿದ್ದಾರೆ. ಮುಂದಿನ ವಾರ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ ಸಚಿವ ಯುಟಿ ಖಾದರ್. ಬೆಂಗಳೂರಿನ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಮಾಲೀಕರು, ಇಂದಿರಾ ಕ್ಯಾಂಟೀನ್ ಸಂಬಂಧಿತ ಅಧಿಕಾರಿಗಳು, ಗುತ್ತಿಗೆದಾರರ ಜೊತೆ ಸಭೆಯನ್ನ ನಡೆಸಲಿದ್ದಾರೆ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಕಳಪೆ ಆಹಾರ ಪತ್ತೆ ಬಳಿಕ ಅಲರ್ಟ್ ಆಗಿದೆ ಆರೋಗ್ಯ ಇಲಾಖೆ. ಮುಂದಿನ ವಾರ ಮಹತ್ವದ ಸಭೆಯನ್ನ ಸಚಿವ ಯುಟಿ ಖಾದರ್ ಅವರು ನಡೆಸಲಿದ್ದಾರೆ. ಬೆಂಗಳೂರಿನ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಮಾಲೀಕರು, ಇಂದಿರಾ ಕ್ಯಾಂಟೀನ್ ಸಂಬಂಧಿತ ಅಧಿಕಾರಿಗಳು, ಗುತ್ತಿಗೆದಾರರ ಜೊತೆ ಸಭೆಯನ್ನ ನಡೆಸಲಿದ್ದಾರೆ. ಈವರೆಗೆ ಲೋಪದೋಷದ ಬಗ್ಗೆ ನಿರ್ದೇಶನವನ್ನು ನೀಡುತ್ತಾರೆ ಖಾದರ್. ಎಲ್ಲರಿಗೂ ಕೂಡ 3 ದಿನ ತರಬೇತಿ ಕೊಡೋದಕ್ಕೆ ಪ್ಲಾನ್ ಅನ್ನು ಮಾಡಿದ್ದಾರೆ. ಮಾಲೀಕರು, ಮುಖ್ಯಸ್ಥರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಲಿದ್ದೇವೆ. ಇನ್ನು ಬೀದಿ ಬದಿ ವ್ಯಾಪಾರಸ್ಥರು, 1000 ಹೋಟೆಲ್ಗಳಿಗೆ ಟ್ರೈನಿಂಗ್ ಅನ್ನು ನೀಡಲಾಗುತ್ತೆ. ಆಹಾರ ಉತ್ಪನ್ನ, ಶುಚಿತ್ವ, ಆಹಾರ ನೀಡೋದು ಮಾಲೀಕರ ಜವಾಬ್ದಾರಿ. ಗ್ರಾಹಕರ ಹಿತ ಕಂಡುಕೊಂಡು QR ಕೋಡ್ ಅಳವಡಿಕೆ ಕಡ್ಡಾಯ ಆಗುತ್ತೆ. ಕ್ಲಬ್ಗೆ ಚಪ್ಪಲಿ ಶೂ ಹಾಕಿ ಬಂದಿದ್ದೀರಾ ಅಂತ ನೋಡೋದು ಅಲ್ಲ, ಕಿಚನ್ ಎಷ್ಟು ಶುಚಿಯಾಗಿದೆ ಎಂಬುದನ್ನು ಗಮನಹರಿಸಬೇಕು. ಹೋಟೆಲ್ ರೆಸ್ಟೋರೆಂಟ್ ಮಾಲೀಕರಿಗೆ ಎಚ್ಚರಿಕೆಯನ್ನ ಸಚಿವ ಖಾದರ್ ಅವರು ನೀಡಿದ್ದಾರೆ. ಇದೀಗ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಬೀದಿ ಬದಿ ವ್ಯಾಪಾರಸ್ಥರು ಮತ್ತು 1000 ಹೋಟೆಲ್ಗಳಿಗೆ ಟ್ರೈನಿಂಗ್ ಅನ್ನು ನೀಡಲಾಗುತ್ತೆ. ಆಹಾರ ಉತ್ಪನ್ನವನ್ನು ಯಾವ ರೀತಿ ಇಟ್ಕೋಬೇಕು, ಶುಚಿತ್ವವನ್ನು ಹೇಗೆ ಮೇಂಟೈನ್ ಮಾಡಬೇಕು, ಆಹಾರವನ್ನು ನೀಡೋದೇನಿದೆ ಮಾಲೀಕರ ಜವಾಬ್ದಾರಿ ಅದು. ಇನ್ನು ಗ್ರಾಹಕರ ಹಿತವನ್ನು ಕಂಡುಕೊಂಡು QR ಕೋಡ್ ಅಳವಡಿಕೆಯನ್ನು ಮಾಡಬೇಕು. ಏನಾದರೂ ಅಲ್ಲಿ ಸಮಸ್ಯೆ ಆದರೆ, ಆಹಾರದಲ್ಲಿ ಸಮಸ್ಯೆ ಆದರೆ, ಅನ್ಹೈಜಿನಿಕ್ ಆದರೆ QR ಕೋಡನ್ನು ಬಳಸಿ ಹೋಟೆಲ್ಗೆ ಬಂದಂತಹ ಗ್ರಾಹಕರು ಕಂಪ್ಲೇಂಟನ್ನು ಕೂಡ ಮಾಡ್ಬೋದು. ಆ ಒಂದು QR ಕೋಡ್ ಪ್ರತಿಯೊಂದು ಹೋಟೆಲ್ನಲ್ಲಿ ಅಳವಡಿಕೆ ಕಡ್ಡಾಯವನ್ನು ಮಾಡುವ ನಿಟ್ಟಿನಲ್ಲಿ ಸಭೆಯನ್ನು ಮಾಡ್ತಿದ್ದಾರೆ. ಇನ್ನು ಕ್ಲಬ್ಗೆ ಚಪ್ಪಲಿ ಹಾಕೊಂಡು ಬಂದ್ರ ಅಥವಾ ಶೂ ಹಾಕಿ ಬಂದ್ರ ಅಂತ ನೋಡೋದಲ್ಲ, ಕಿಚನ್ ಎಷ್ಟು ಶುಚಿಯಾಗಿದೆ ಎಂಬುದನ್ನು ಗಮನಹರಿಸಬೇಕು ಅಂತ ಯುಟಿ ಖಾದರ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ.